ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ವಿಶೇಷವಾದ ಒಂದು ವಿಡಿಯೋದೊಂದಿಗೆ ಈ ವಾರದಲ್ಲಿ ಮಧ್ಯದಲ್ಲಿ ಬಂದಿದ್ದೀನಿ. ಎಫ್.ಐ.ಎ ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಒಂದಿಷ್ಟು ಸ್ಟಾಕ್ಸ್ ಮೇಲೆ ಒಂದಿಷ್ಟು ಲಿಸ್ಟ್ ಕೊಟ್ಟಿದ್ರು ನನಗೆ. ಆ ಲಿಸ್ಟ್ ನೋಡಿ ಫಂಡಮೆಂಟಲಿ, ಟೆಕ್ನಿಕಲಿ ಹೇಗಿದೆ ಅಂತ ಒಂದಿಷ್ಟು ಅನಲೈಸ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಬಂದಿತ್ತು ಒಬ್ಬರಿಂದ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಪ್ರಾರಂಭಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಗೇನ್, ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಪ್ರಾರಂಭಕ್ಕೂ ಮುಂಚೆ ಇಂಪಾರ್ಟೆಂಟ್ ಡಿಸ್ಕ್ಲೈಮರ್ ಅಂತ ಹೇಳಬೇಕು. ನಾನು ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ, RIA ಅಲ್ಲ, ರಿಸರ್ಚ್ ಆ್ಯಂಡ್ ಅನಲಿಸ್ಟ್ ಅಂತ ಏನು ಹೇಳ್ತಾರೆ ಅದಲ್ವೇ ಅಲ್ಲ ನಾನು. ಸೊ ಎಜುಕೇಷನ್ ಪರ್ಪಸ್ ಆಗಿ ಈ ವಿಡಿಯೋಗಳನ್ನ ಮಾಡ್ತಾ ಇರೋವಂಥದ್ದು. ನೀವು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಹೆಲ್ಪ್ ತೊಗೊಂಡು, ಅದು ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ನ ಹೆಲ್ಪ್ ತೊಗೊಂಡು ಒಂದು ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಅದು ಮಾಡಿದಾಗಲೇ ನಿಮ್ಮದು ಹಾರ್ಡ್ ಅರ್ನ್ ಮನಿ ಏನಿದೆ ಅದು ಸೇಫ್ ಆಗಿರುತ್ತೆ ಅಂತ ಒಂದು ಸೆಬಿ ಅವ್ರದ್ದು ನಂಬಿಕೆ, ಜೊತೆ ಒತ್ತಾಯ ಕೂಡ ಅವ್ರದ್ದು. ಸೊ ವಿಡಿಯೋ ಪ್ರಾರಂಭ ಮಾಡೋಣ. ಲಿಸ್ಟ್ ನೋಡೋಣ ಮುಂಚೆ ಯಾವ ಥರ ಇದೆ ಲಿಸ್ಟು. ಸೊ 10-11 ಸ್ಟಾಕ್ಸ್ ಕೊಟ್ಟಿದ್ದಾರೆ ಈಗ ನನ್ನ ಮುಂದೆ. ಇಂಡಿಗೋ ಪೇಂಟ್ಸು, ಸಿಯಾಂಟ್, DLM, ಹೈಟೆಕ್, ಝೆನ್ ಟೆಕ್ನಾಲಜೀಸ್, ಮೀಡಿಯಾ ಅಸಿಸ್ಟ್, ಈ ಥರದ್ದೆಲ್ಲ ಒಂದಿಷ್ಟು ಲಿಸ್ಟ್ ಇದೆ. ಸೊ ಹೇಗೆ ಒಂದು ಕಂಪೇರ್ ಮಾಡಿದ್ದೀನಿ ಅಂತ ನೋಡ್ತಾ ಇದ್ದೀನಿ. ಮೊದಲಿಗೆ ಇಂಡಿಗೋ ಪೇಂಟ್ಸ್ ತೊಗೊಳ್ತಾ ಇದ್ದೀನಿ. ನೀವು ಬೇರೆ ಬೇರೆ ಒಂದು ಮೆಥಡ್ಸ್ ಫಾಲೋ ಮಾಡ್ತಾ ಇರ್ಬೋದು. ಸೊ ನಾನು ಏನೇನು ನೋಡ್ತಾ ಇದ್ದೀನಿ ಅದು ಒಂದು ಬೇಸಿಕ್ ಆಗಿ ಹೇಗೆ ನೋಡ್ತೀನಿ ಇದನ್ನ ಬೇಸಿಸ್ ಮೇಲೆ ಒಂದು ತೋರಿಸ್ತಾ ಇದ್ದೀನಿ. ಮೇಯ್ನು ಮಾರ್ಕೆಟ್ ಕ್ಯಾಪಿಟಲ್ ಎಲ್ಲ ಒಂದು ಡಿಸೆಂಟ್ ಆಗಿದೆ, ಒಂದು ಚೆನ್ನಾಗಿದೆ. ಸ್ಟಾಕ್ ಪಿ, ಇಂಡಸ್ಟ್ರಿ ಪಿಗಿಂತ ಚೆನ್ನಾಗಿರಬೇಕು, ಅದೆಲ್ಲ ಓಕೆ. ಅದು ಮೇಜರ್ ಕನ್ಸರ್ನು ಅಲ್ಲ. ಸೊ ವ್ಯಾಲ್ಯೂಯೇಷನ್ ವೈಸು ತುಂಬ ಜಾಸ್ತಿ ಅಂತ ಅನಿಸುತ್ತೆ. ಬಟ್ ಏನಾಗುತ್ತೆ ಅಂದರೆ, ಇದು ಇಂಟ್ರೆಸ್ಟ್ ಇದ್ದಾಗ ಬಯರ್ಸು ಎಲ್ಲ ಬಂದಾಗ, ಅದರಲ್ಲೂ DIA FII ಇನ್ವೆಸ್ಟ್ಮೆಂಟ್ಸ್ ಆಗ್ತಿದೆ ಅಂದರೆ ಏನೋ ಒಂದು ನಡೀತದೆ ಅಂತ. ಸೊ ಒಂದು ಮೊಮೆಂಟಮ್ ಅಂತೂ ಇರುತ್ತೆ ಈ ಸ್ಟಾಕ್ಸ್ಗಳ ಮೇಲೆ. ಡೆಪ್ತ್ ಈಕ್ವಿಟಿ ಎಲ್ಲ ಕಮ್ಮಿ ಇದೆ, ಆಮೇಲೆ ಪ್ಲೇಸ್ ಪರ್ಸೆಂಟೇಜ್, ಪೆಟ್ರೋಸ್ಕಿ ಸ್ಕೋರ್ ಕಡಿಮೆನೇ ಇದೆ ಆ್ಯಕ್ಚುಲಿ. ಓಕೆ, ಅದು EPS ಚೆನ್ನಾಗಿದೆ, ಇದೆಲ್ಲ ಒಂದು ಇದಿದೆ. ಪ್ಲೇಸ್ ಪರ್ಸೆಂಟೇಜ್ ಇಲ್ಲ. ಒಂದು ಪ್ರಮೋಟರ್ ಹೋಲ್ಡಿಂಗ್ ಇದೆ ಒಂದು 53% ಅಷ್ಟು, 54% ಈಸ್ ಗುಡ್. ಪ್ರೈಸ್ ಟು ಬುಕ್ ವ್ಯಾಲ್ಯೂ ಒಂದು ಕನ್ಸರ್ನು, ಬಟ್ ಮೇಜರ್ ಕನ್ಸರ್ನ್ ಅಲ್ಲ ಇಲ್ಲಿ. ಸ್ಟಿಲ್ ಇದು ಓಕೆ, ಇದು ಒಂದು ಲೆವೆಲ್ಗೆ. ಬಟ್ ನೀವು ROE ಇದೆಲ್ಲ ಕಂಪೇರ್ ಮಾಡಿದ್ರೆ ಒಂದು 17%, 18% ಎಲ್ಲ ಕೊಟ್ಟಿದೆ ಒಂದು ಕಳೆದ ಒಂದು ಡಿವಿಡೆಂಡ್ ಇಲ್ದೆಲ್ಲ ಒಂದು ಮೇಜರ್ ಕನ್ಸರ್ನ್ ಅಲ್ಲ ನನ್ಗೆ ಗೊತ್ತಿರೋಂಗೆ. ಬೇರೆಯವರು ಒಂದಿಷ್ಟು ನೋಡ್ತಾರೆ. ಪೆಗ್ ರೇಷಿಯೋ ನಿಯರ್ ಟು 1 ಇದೆ. ತುಂಬ 1ಗಿಂತ ಬಿಲೋ ಇದ್ರೆ ಮಸ್ಟ್ ಬೈ ಅಂತ ಹೇಳ್ಬಿಡ್ತೀನಿ ನಾನು. ಇಟ್ಸ್ ಓಕೆ, 1.24 ಇಟ್ಸ್ ಅ ವೆರಿ ನಾಟ್ ಎ ಬ್ಯಾಡ್ ಒನ್. ಮೇಜರ್ ಏನಾಗಿದೆ ಅಂದರೆ, ನನ್ನ ಅಬ್ಸರ್ವೇಷನ್ನು ಪ್ರಮೋಟರ್ ಹೋಲ್ಡಿಂಗ್ ನಾವು ಬಂದಾಗ ಇಲ್ಲಿ FII ಇದು ಒಂದು ಪ್ರಮೋಟರ್ ಹೋಲ್ಡಿಂಗು ಏನೂ ಚೇಂಜ್ ಇಲ್ಲ. FII ಜಾಸ್ತಿ ಆಗಿದೆ, DIA ಜಾಸ್ತಿ ಆಗಿದೆ, ಬಟ್ ಪಬ್ಲಿಕ್ ಅಷ್ಟು ಇಂಟ್ರೆಸ್ಟ್ ಕಮ್ಮಿ ತೋರಿಸಿದ್ದಾರೆ. ಕಾರಣಗಳು ಬೇರೆ ಬೇರೆ ಇರ್ಬೋದು. ಸೊ ಏಷ್ಯನ್ ಪೇಂಟ್ಸ್ ಅಂತ ಹೋಗ್ತಾರೆ ಕೆಲವರು. ನೆರ್ಲಾಕ್ ಇದೆ, ಬರ್ಜರ್ ಇದೆ, ಈ ಥರದ್ದು ಸುಮಾರು ಇರ್ತವೆ. ಸೊ ಇಲ್ಲೇನೋ ಇಂಟ್ರೆಸ್ಟ್ ಬಂದಿದೆ ಅಂದರೆ ಸಮಥಿಂಗ್ ಏನೋ ರೀಸನ್ ಇರುತ್ತೆ. ಕ್ವಾರ್ಟರ್ಲಿ ರಿಸಲ್ಟ್ ಕೂಡ ಒಂದು ಡಿಸೆಂಟಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಇರ್ಬೋದು, ಬಟ್ ಇದಕ್ಕಿಂತ ಕಮ್ಮಿ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಓಕೆ, ಸೇಲ್ಸ್ ವೈಸ್ ಚೆನ್ನಾಗಿದೆ, ಪ್ರಾಫಿಟ್ ಚೆನ್ನಾಗಿದೆ, EPS ಚೆನ್ನಾಗಿದೆ, ಸ್ವಲ್ಪ ಕಮ್ಮಿ ಆಗಿದೆ. ಓಕೆ, ಇಟ್ಸ್ ನಾಟ್ ಅ ಬ್ಯಾಡ್. ಸ್ಟಿಲ್ ಏನಾಗಿದೆ, 2 ಕ್ವಾರ್ಟರಿಂದ ಕಮ್ಮಿ ಬಂದಿದೆ. ಸೊ ಅದೆಲ್ಲ ಕನ್ಸರ್ನ್ ಇರುತ್ತೆ. ಮೇಜರ್ ಇನ್ನೊಂದು ಏನಂದರೆ, ಇಲ್ಲಿ ಆಲ್ಮೋಸ್ಟ್ ಮೂವಿಂಗ್ ಆ್ಯಾವರೇಜ್ ಏನಿದೆ 200 ಅಷ್ಟು ಟಚ್ ಆಗಿ ಜಸ್ಟ್ ಮೇಲ್ ಬಂದಿದೆ. ಈಗ ಒಂದು ಮೊಮೆಂಟಮ್ ಇರುತ್ತೆ, ಅದು ಹಾಗಾಗಿ ಒಂದು ಬಂದಿರುತ್ತೆ. ಇನ್ ಕೇಸ್ ಮಾರ್ಕೆಟ್ ಈಗ ಏನಾದರೂ ಕರೆಕ್ಷನ್ ಬಂತು ಅಂದರೆ ಇಲ್ಲಿ ಮತ್ತೆ ಫಾಲೋ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇಂಥ ಸ್ಟಾಕ್ಸು. ಸ್ಟಿಲ್ ಒಂದು ಮೇಜರ್ ಇಲ್ಲೆಲ್ಲ ಒಂದು ಏರಿಕೆ ಕಾಣುತ್ತೆ. ಸೊ ಹಾಗಾಗಿ ಒಂದು FII 8 to 12 ಮಾಡ್ಕೊಂಡಿರೋದು. EPS ಒಂಚೂರು ಕಮ್ಮಿ ಇದೆ, ಜಸ್ಟ್ ಅಬೌಟ್ 200 DMA ಅಂತ ಹಾಕೊಂಡಿದ್ದೇನೆ. ಸ್ಟಿಲ್ ಗುಡ್ ಟು ಗೋ ವಿತ್ ಇಂಡಿಗೋ ಅಂತ ಹೇಳ್ತೀನಿ ನಾನು. ಇನ್ನು ಸಿಯಾಂಟ್ DLM ಇನ್ನೊಂದು ಹೇಳ್ತಾ ಇದ್ದೆ, ಇದು ನೋಡ್ಬಿಡೋಣ. ಇಂಡಿಗೋದಲ್ಲೇ ಸ್ವಲ್ಪ ಕೋಡಲ್ಲಿ ಎರರ್ ಆಯಿತು, ಹಾಗಾಗಿ ಡೈರೆಕ್ಟ್ ಓಪನ್ ಆಗ್ತಿಲ್ಲ. ಜಸ್ಟ್ ಟಚ್ ಆಗಿದೆ RS, ಅದೊಂದು ಸ್ವಲ್ಪ ಒಂದು ಕನ್ಸರ್ನು. ಬಟ್ ಮೇಯ್ನ್ ಆಗಿ ನೀವು VWAP ಎಲ್ಲ ಹಾಕ್ಕೊಂಡು ಅಬೌವ್ ಒಂದು 1230 ಈ ರೇಂಜ್ ಬಂದಮೇಲೆ ಒಂದು ಕನ್ಫರ್ಮ್ ಮಾಡಿಕೊಂಡು ಮೇಲ್ ಬೈ ಮಾಡೋದು ಒಳ್ಳೆಯದು. ಲಾಂಗ್ ಟರ್ಮ್ ವೀಕ್ಲಿ ಒಂದು ಇದು ಮಾಡೋದು ಅಂದ್ಕೊಂಡು
ಅಲ್ಲೂ ಸಹಿತ ಒಂದು ನೋಡಿದ್ರೆ ಒಂದು 1580 ತನಕ ಬರಬೇಕು. ಸಾರಿ 1280 ಅಂದರೆ 1580 30 ತನಕ ಆದರೂ ಬರಬೇಕು ಕನಿಷ್ಠ. ಸೊ ವಿ ವೇಪ್ ಎಲ್ಲ ಹಾಕ್ಕೊಂಡು ವರ್ಕ್ ಮಾಡಿ. ಒಂದು ಆರ್ ಎಸ್ ಕಂಟಿನ್ಯೂಸ್ ನೆಗೆಟಿವ್ ಇತ್ತು, ಮೋರ್ ದೆನ್ ಒಂದು ವರ್ಷನೇ ಆಲ್ಮೋಸ್ಟ್ ಇತ್ತು. ಸೊ ಮೇಲ್ಗಡೆ ಹೋಯ್ತು, ಮಾರ್ಕೆಟ್ ಫಾಲ್ ಆಗಿಂದ ಒಂದು ಕೆಳಗೆ ಬಂದಿದೆ. ಸ್ಟಿಲ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ಗೆ ನೋಡಿಕೊಂಡ್ರೆ ಒಂದು ಓಕೆ ಅಂತ ಅನಿಸುತ್ತೆ. ಸ್ಟಿಲ್ ಫಾಲೋ ಮಾಡ್ತಾ ಇರಿ. ಆರ್ ಎಸ್ ನೆಗೆಟಿವ್ ಅಲ್ಲ, ಆದಷ್ಟು ಅವಾಯ್ಡ್ ಮಾಡಬೇಕು. ಫಾಲೋ ಮಾಡಿ. ಆರ್ ಎಸ್ ಏನಿದೆ, ಆರ್ ಎಸ್ ಐ ಅಲ್ಲ, ಆರ್ ಎಸ್ ನಂದೇ ಒಂದು ಕೋಡ್ ಹಾಕೊಂಡಿದ್ದೀನಿ. ಆರ್ ಎಸ್ ಹುಡುಕಿ ಸಿಗ್ಬೋದು. ರಿಲೇಟಿವ್ ಸ್ಟ್ರೆಂತ್ ವಿತ್ ರೆಸ್ಪೆಕ್ಟ್ ಅಂದರೆ ನಿಫ್ಟಿ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅದ್ರ ತಕ್ಕನಾಗೆ ಇದು ಏರಿಕೆ ಬಂದಿದೆಯಾ ಇಲ್ವಾ ಅಂತ ಒಂದು ನೋಡುವಂಥದ್ದು ಮೆಥಡ್ ಇದು. ಸೊ ನಿಫ್ಟಿ ಕಂಪೇರ್ ಮಾಡಿದ್ರೆ ಇದು ಅಷ್ಟು ಪರ್ಫಾರ್ಮ್ ಮಾಡಿಲ್ಲ. ಸೊ ಒಂದು ನಿಫ್ಟಿಗೆ ಡೌನ್ ಆಗಿದ್ದು ಒಂದಿದ್ದು, ಬಟ್ ಇಲ್ಲಿ ಒಂದು ಸಡನ್ ಮೂಮೆಂಟ್ ಅಂತೂ ಬಂದಿದ್ದರಿಂದ ಆರ್ ಎಸ್ ಪಾಸಿಟಿವ್ ಬಂತು. ಮೇಜರ್ ಆಗಿ ಏನಾಗುತ್ತೆ ಹೇಳ್ತಾರೆ ಅಂದರೆ ಅಟ್ಲೀಸ್ಟ್ ಒಂದು 6 ಮಂತ್ಸ್ ಆರ್ ಎಸ್ ಪಾಸಿಟಿವ್ ಇರಬೇಕು ಒಂದು ಬೈ ಮಾಡ್ಬೇಕಾದ್ರೆ ಲಾಂಗ್ ಟರ್ಮ್ಗೆ ಅಂತ. ಶಾರ್ಟ್ ಟರ್ಮ್ ಮೂಮೆಂಟ್ಗೆ ಅಷ್ಟೇ ಇದು ಇಂಡಿಗೋ ಅಂತದೆಲ್ಲ ನೋಡಬೇಕಾಗುತ್ತೆ. ಸೊ ಅಕ್ಯುಮುಲೇಟ್ ಒಂದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ನೋಡ್ತಿದ್ರೆ ಡಿಪ್ ಆನ್ ಬೈ ಇದು ಮತ್ತೆ ಒಂದು ಸಣ್ಣ ಸಣ್ಣ ಕ್ವಾಂಟಿಟಿಲಿ ಬೈ ಮಾಡೋದು ಒಳ್ಳೇದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ನೋಡೋರು. ಇಲ್ಲ ನಾನು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಇದರಲ್ಲಿ ಇದ್ರೆ ಖಂಡಿತ ದಯವಿಟ್ಟು ಇಂಥ ಸ್ಟಾಕ್ಸ್ಗೆ ಎಂಟ್ರಿ ಆಗ್ಬಿಡಿ. ಸಿ ಆ್ಯಂಡ್ ಡಿ ಎಲ್ ಎಮ್ ಬಂದರೆ ನೋಡ್ಬೋದು. ಇಲ್ಲೂ ಸಹಿತ ಒಂದಿಷ್ಟು ಅಬ್ಸರ್ವೇಷನ್ ಬರ್ದಿದ್ದೀನಿ. ಮೇಯ್ನಾಗಿ ಇಲ್ಲೂ ಎಫ್ ಐ ಡಿ ಐ ಇನ್ಕ್ರೀಸ್ ಆಗಿದೆ, ಪ್ರಮೋಟರ್ ಆಟೋಮೆಟಿಕಲಿ ರೆಡ್ಯೂಸ್ ಆಗ್ತಿದೆ ಬಿಲೋ ಒಂದು 200 ಡಿ ಎಮ್ ಎ. ಸೊ ನ್ಯೂಟ್ರಲ್ ಅಂತ ಹೇಳ್ತೀನಿ ಸದ್ಯದ ಮಟ್ಟಿಗೆ. ಮಿಕ್ಕಿದೆಲ್ಲ ಫೈನಾನ್ಷಿಯಲ್ ಆಸ್ಪೆಕ್ಟ್ ವೈಸ್ ಓಕೆ. ಸೊ ನೋಡ್ತಾ ಇರ್ಬೋದು 200 ಡಿ ಎಮ್ ಎಗಿಂತ ಕೆಳಗೆ ಬಂದಿರೋದು ಮೇಜರ್ ಕನ್ಸರ್ನ್. ಇವನ್ ಇಲ್ಲೂ ಸಹಿತ ಬೇಕಾದ್ರೆ ತೋರಿಸ್ತೀನಿ. ಸಿ ಆ್ಯಂಡ್ ಡಿ ಎಲ್ ಎಮ್ ಆರ್ ಎಸ್ ವೈಸ್, ಸಾರಿ ಸಿ ಆ್ಯಂಡ್ ಡಿ ಎಲ್ ಎಮ್, ಸಿ ಆ್ಯಂಡ್ ಬೇರೆ ಡಿ ಎಲ್ ಎಮ್ ಬೇರೆ, ಸೇಮ್ ಕಂಪ್ನಿ ಇದೆ. ಆರ್ ಎಸ್ ಕೂಡ ನೆಗೆಟಿವ್ ಇದೆ. ಸೊ ಇಟ್ಸ್ ಅ ಮೇಜರ್ ಕನ್ಸರ್ನ್. ನನಗೆ ಒಂದು ಪಾಸಿಟಿವ್ ಬರೋ ತನಕ ಇದು ವೆಯ್ಟ್ ಮಾಡಬೇಕಾಗುತ್ತೆ. ಆರ್ ಎಸ್ ಪಾಸಿಟಿವ್ ಬರಬೇಕು. ಡೈಲಿ ಇದರಲ್ಲೂ ಕಮ್ಮಿ ಇದೆ, ವೀಕ್ಲಿಲೂ ಒಂದು ಇದೆ. ಸೊ ಮೇಜರ್ ಇಲ್ಲಿ ನೋಡ್ಬೋದು ವಿ ವ್ಯಾಪ್ ಎಷ್ಟಕ್ಕೆ ಹಾಕೊಬೇಕು ಅಂದರೆ ಇಲ್ಲಿ ಅಬೋವ್ ಎನಿಥಿಂಗ್ ಅಬೋವ್ ಒಂದು 700 ಹತ್ರ ಬರಬೇಕು. ಆಲ್ಮೋಸ್ಟ್ 695 ಈ ರೇಂಜಿಗೆ ಬಂದರೆ ನೀವು ಬೈ ಮಾಡ್ಬೋದು ಅಂತ ಹೇಳ್ತೀನಿ. ಲಾಂಗ್ ಟರ್ಮ್ ಒಂದು ನೋಡ್ಬೇಕಾದ್ರೆ. ಶಾರ್ಟ್ ಟರ್ಮಲ್ಲಂತೂ ಈ ಮೊಮೆಂಟಮ್ ಇರ್ಬೋದು. ಅಪ್ ಟು 1630 ಬೈ ಮಾಡಿ 695 ಸೆಲ್ ಮಾಡೋವಂಥದ್ದು ಇರ್ಬೋದು. ಸೊ ಅವಾಯ್ಡ್ ಅಂತ ಹೇಳ್ತಿಲ್ಲ, ನ್ಯೂಟ್ರಲ್ ಅಂತ ಹಾಕಿದ್ದೀನಿ ಅದಕ್ಕೆ. ಇನ್ನು ಹೈಟೆಕ್ ಪೈಪ್ಸ್ ಬಂದರೆ ನೋಡ್ಬೋದು. ಮೇಜರ್ ಇಲ್ಲಿ ರಿಪೋರ್ಟ್ ಮಾಡ್ದಂಗೆ ನನಗೆ ಆರ್ ಒ ಇ ಲೆಸ್, ತುಂಬ ಕಡಿಮೆನೇ ಕೊಡ್ತಾ ಇದೆ. ಒಂದು ಎನಿಥಿಂಗ್ ಲೆಸ್ ದನ್ 15% ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ನಾನು. ಸೊ ಒಂದು ಲಾಂಗ್ ಟರ್ಮ್ ಇರ್ಬೋದು, ಶಾರ್ಟ್, ಅದರಲ್ಲೂ ಪೆಟ್ರೋಸ್ಕಿ ಸ್ಕೋರ್ ಎಲ್ಲ ಒಂದು 2 ಎಲ್ಲ ಇರೋದು ಅವಾಯ್ಡ್ ಅಂತಲೇ ಡೈರೆಕ್ಟ್ ಹೇಳ್ಬಿಡ್ತೀನಿ. ಜಾಸ್ತಿ ನೋಡೋದು ಬೇಡ. ಬಿಲೋ 200 ಡಿ ಎಮ್ ಎ. ಸೊ ಆಲ್ಮೋಸ್ಟ್ ನೀವು ಎಕ್ಸಿಟ್ ಆಗೋದು ಮೀನ್ಸ್ ತೊಗೊಂಡೇ ಇರೋದು ಒಳ್ಳೇದು ಇಂಥ ಸ್ಟಾಕ್ಸ್. ಎನ್ ಎಸ್ ಸಿ ಬಿ ಎಸ್ ಸಿ ತಲೆ ಕೆಡಿಸ್ಕೊಂಬಿಡಿ, ಆಲ್ಮೋಸ್ಟ್ ಸೇಮ್ ಅಲ್ಲಿ ಬರುತ್ತವೆ. ಇಲ್ಲಿ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಹಾಕೊಂಡು ಮಾಡಬೇಕು. ಇ ಪಿ ಎಸ್ ರೆಡ್ಯೂಸ್ ಆಗಿದೆ, ಮೇಜರ್ ಕನ್ಸರ್ನು. ಸೂಪರ್ ಸ್ಟಾರ್ ಏನಿದೆ ಇಲ್ಲಿ, ಸೂಪರ್ ಸ್ಟಾರ್ ಒಂದು ತೋರಿಸ್ತೀನಿ ಏನಾಗಿದೆ ಅಂತ. ಸೂಪರ್ ಸ್ಟಾರ್, ಸೂಪರ್ ಇನ್ವೆಸ್ಟರ್ ಏನಾದರೂ ಒಂದು ಹೇಳಿ. ಇಲ್ಲಿ ಪಬ್ಲಿಕ್ ಅಂತ ತಗೊಂಡ್ರೆ ಮುಕುಲ್ ಅಗರ್ವಾಲ್, ಮಹಾವೀರ್ ಅಗರ್ವಾಲ್ ಅಂತ ಏನಿದೆ ಸೂಪರ್ ಬಯರ್ಸ್, ಇವ್ರದ್ದೇನಿದೆ ಇವ್ರದ್ದು ತೆಗೆದುಬಿಟ್ಟಿದ್ದಾರೆ ಅವಾಗ್ಲೇನೆ. ಸೊ ಒಂದು ಮೇಜರ್ ಕನ್ಸರ್ನ್ ಅವಾಗೆಲ್ಲ. ಸೊ ಪ್ರಮೋಟರ್ ಹೋಲ್ಡರ್ ಸ್ವಲ್ಪನೇ ಕಮ್ಮಿ ಆಗಿದೆ, ಬಟ್ ಡಿ ಐ ಒಂದು ಇನ್ಕ್ರೀಸ್ ಮಾಡಿದೆ. ಇಲ್ಲಿ ಎಫ್ ಐ ಗಿಂತ ಡಿ ಐ ಅವ್ರದ್ದು ಜಾಸ್ತಿ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಡಿ ಐ ಯಾರು ಅಂದರೆ ಈ ಕೋಟಕ್ ಬ್ಯಾಂಕ್ ಮತ್ತು ಟಾಟಾ ಲೈಫ್ ಇನ್ಶೂರೆನ್ಸ್ ಮೀನ್ಸ್ ಯಾವುದೋ ಒಂದು ಯುಲಿಪ್ ಬೇಸ್ಡ್ ಒಂದು ಇನ್ವೆಸ್ಟ್ಮೆಂಟು ಅಲ್ಲಿ ಆಗ್ತಾ ಇದೆ. ಇಟ್ಸ್ ಎ ಗುಡ್ ಮೂಮೆಂಟು. ಅಂದರೆ ಸ್ಟಿಲ್ ಏನಾಗಿದೆ ಕನ್ಸರ್ನ್ ಹೇಳ್ದಂಗೆ ಮೇಜರು ಸ್ಟಾಪ್ ಲಾಸ್ ಎಲ್ಲ ಇಟ್ಕೊಂಡು ವರ್ಕ್ ಮಾಡಿ. ತುಂಬ ಒಂದು ಯಾಕಂದರೆ 20 EM ಇದು ಜಸ್ಟ್ ಅಬೋವ್ ಹೋಗ್ತಾ ಇದ್ರು, ಸಡನ್ನಾಗಿ ಕೆಳಗೆ ಬಂತು ಅಂದರೆ ಮತ್ತೆ ಪ್ರಾಬ್ಲಮ್ ಆಗ್ತವೆ. ಇದು ಐ ಪಿ ಒ ಸ್ಟಾಕ್ಸು ತುಂಬ ಹಿಂದೆ ನನಗೆ ಅಲೌಟ್ ಆಗಿತ್ತು ನಮ್ಮ ಇದಕ್ಕೆ. ಸೊ ಅದನ್ನು ಬೈ ಮಾಡಿ ಹಾಗೆ ಸೆಲ್ ಮಾಡಿದೆ, ವಾಪಸ್ ಅದೇ ರೇಂಜಲ್ಲಿ ಇವಾಗ ನಡೀತಾ ಇದೆ, ನೋಡ್ತಾ ಇರ್ಬೋದು. ಸೊ
ಇದು ಜಸ್ಟ್ 200 ಅಬೋವ್ ಇಂದ ಮೇಲೆ ಹೋಗ್ತಾ ಇದೆ. ಸೊ ಒಂದು ಗುಡ್ ಸೈನ್ ಆಕ್ಚುಲಿ. ಮೇಜರ್ ಏನಂದ್ರೆ ಇದು ಇನ್ಶೂರೆನ್ಸ್ ಅಲ್ಲ, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕಂಪ್ನಿ, ಇನ್ಶೂರೆನ್ಸ್ ಸೆಕ್ಟರ್ ಅಂತ ಹೇಳಿ ಮಿಸ್ಲೇನಿಯಸ್ ಅಂತ ಹೇಳ್ಬಿಡ್ಬೋದು. ಸೊ ಒಂಥರ ಕಾಂಪಿಟೇಟರ್ ಇಲ್ಲ ಅಂತಲ್ಲ, ಇದಾರೆ. ಬಟ್ IPO ಮೀನ್ಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರೋರು ಅಂದ್ರೆ ಇವರೊಬ್ರೆ ಥರ್ಡ್ ಪಾರ್ಟಿ ಅಸಿಸ್ಟೆನ್ಸ್ ಏನಿದೆ. ಇನ್ನು ಬರ್ತಾರೆ ಮುಂದೆ ದಿವಸದಲ್ಲಿ. ಸೊ ಸೇಲ್ಸ್ ಚೆನ್ನಾಗಿದೆ, ಸೇಲ್ಸ್ ಗ್ರೋತ್ ಇದೆ, ಇದೆಲ್ಲ ಮಾಮೂಲಿ ಇದೆ. ಮೇನ್ ಪ್ರಾಫಿಟ್ ಲಾಸ್ಗೆ ಹೋದ್ರೆ ಕ್ವಾರ್ಟರ್ಲಿ ರಿಸಲ್ಟ್ ನೋಡೋಣ. ಇಲ್ಲಿ ಲಾಸ್ಟ್ ಇಯರ್ ಇರಲಿಲ್ಲ, ಬಟ್ ಇಲ್ಲಿ ನೋಡ್ಬೋದು ಸೇಲ್ಸ್ ಇಂಪ್ರೂವ್ ಆಗ್ತಾ ಇದೆ ಅವ್ರದ್ದು. EPS ಕೂಡ ಒಂದು ಇಂಪ್ರೂವ್ಮೆಂಟ್ ಇದೆ. ಸೊ ಇದೆಲ್ಲ ಒಂದು ಗುಡ್ ಸೈನ್. ಸೊ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಇರಬೇಕು. ಪ್ರಮೋಟರ್ ಹೋಲ್ಡಿಂಗು ಮೇನ್ ಏನಾಗಿದೆ ಅಂದರೆ 20%. ಯೂಶಲಿ ನಾನು ಮೋರ್ ದೆನ್ 30-35 ಇದ್ರೆ ಮಾತ್ರ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಪ್ರಮೋಟರ್ ಹೋಲ್ಡಿಂಗ್ ಇಲ್ಲಿ ನೋಡ್ಬೋದು ಜಸ್ಟ್ 20.6 ಇರ್ಬೋದು. ಫ್ಯೂಚರಲ್ಲಿ ಇವಾಗ DIಗೆ ಏನು ಬೈ ಆಗಿದೆ, ಸೊ ಅವ್ರು ಎಕ್ಸಿಟ್ ಆದಮೇಲೆ ಇವ್ರು ಮತ್ತೆ ಬರ್ಬೋದು. ಬಟ್ DI ತುಂಬ ಇನ್ವೆಸ್ಟ್ ಮಾಡಿರೋದ್ರಿಂದ ಒಂದು ಲಾಂಗ್ ಟರ್ಮ್ಗೆ ಒಂದು ಚೆನ್ನಾಗಿರ್ಬೋದು ಅಂತ ಅನ್ಕೊಂತೀನಿ. ಸೊ ಮೇಜರ್ ವಾಚ್ ಲಿಸ್ಟಲ್ಲಿ ಇರಬೇಕು ಈ ಸ್ಟಾಕ್ ನಿಮಗೆ. ಸೊ ವರ್ಕ್ ಮಾಡಿದ್ರ ಮೇಲೆ. ಇನ್ನು ಶೈಲಿ ಇಂಜಿನಿಯರಿಂಗ್ ಪ್ಲಾಸ್ಟಿಕ್ಸ್ ರಿಲೇಟೆಡ್ ಇಂಜಿನಿಯರಿಂಗ್ ಸರ್ವಿಸಸ್ ಇದೆಲ್ಲ ಕೊಡ್ತಾರ ಅಂತ ಹೆಸರಲ್ಲೇ ಹೇಳ್ಬೋದು ನೋಡ್ತಾ ಇದ್ದಂಗೆ. ಮೇಜರ್ ಇಲ್ಲಿ ಕನ್ಸರ್ನ್ ಏನಂದ್ರೆ ನನಗೆ ಗುಡ್ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಫಾಲೋ ಮಾಡಬೇಕು ಅಂತ. ಸ್ವಲ್ಪ ಲಿಟ್ಲ್ ಎಕ್ಸ್ಪೆನ್ಸಿವ್ ಕಾಣಿಸುತ್ತೆ, ಸ್ಟಿಲ್ ಓಕೆ ಅಂತ ಅನಿಸ್ತಿದೆ ನನಗೆ. ಯಾಕಂದರೆ ನನಗೆ ಮೇಜರ್ ಆಗಿ ಇಲ್ಲಿ ಡೆಪ್ ಟು ಇಕ್ವಿಟಿ ಕಮ್ಮಿ ಇದೆ, ಪ್ರೈಸ್ ಟು ಬುಕ್ ವ್ಯಾಲ್ಯೂ ಆಲ್ಮೋಸ್ಟ್ 10 times ಇದೆ. ಸ್ಟಿಲ್ ಓಕೆ. ಇನ್ ಸ್ಟಾಕ್ ಪಿ ಒಂದು 69 ಇದೆ, ಇಂಡಸ್ಟ್ರಿ ಪಿ 35. ಸೊ ಲಿಟ್ಲ್ ಎಕ್ಸ್ಪೆನ್ಸಿವ್ ಅಂತಾನೆ ಹೇಳ್ಬೋದು. ಬಟ್ ಮೊಮೆಂಟಮ್ ಅಂತೂ ಇದೆ ಸ್ಟಾಕಲ್ಲಿ. ಪ್ರೋಸ್ ಅಂಡ್ ಕಾನ್ಸ್ ಹೇಳ್ದಂಗೆ ಮೇನ್ 10 times ಇದಾಗ್ತಿದೆ. ಸೊ ಸೇಲ್ಸ್ ಇಂಪ್ರೂವ್ಮೆಂಟ್ ಅಂತೂ ಇದೆ, ಗುಡ್. ಮೇಜರ್ ಅದೇ ಸ್ಟಿಕ್ಸ್ ಸ್ಟಾಪ್ ಲಾಸ್ ಹಾಕಿ ಒಂದು ನೋಡಿಕೊಂಡು ವರ್ಕ್ ಮಾಡಬೇಕು. ಜಾಸ್ತಿ ತೋರಿಸಲ್ಲ. ಒಂದು ಮೇಜರ್ ಏನಾದರೂ ದೊಡ್ಡ ಇಶ್ಯೂ ಇದ್ರೆ ಟೆಕ್ನಿಕಲ್ ಚಾರ್ಟ್ಸ್ ತೋರಿಸ್ತೀನಿ. ಫಂಡಮೆಂಟಲ್ಸೇ ಮೇಯ್ನ್ ಆ್ಯಕ್ಚುಲಿ ವರ್ಕ್ ಮಾಡಬೇಕಾದ್ರೆ. ಫಸ್ಟ್ ಟೆಕ್ನಿಕಲ್ಸು ಒಂದು ಶಾರ್ಟ್ ಟರ್ಮ್ 5 days 10 days ಮ್ಯಾಕ್ಸಿಮಮ್ 1 monthಲ್ಲಿ ಏನಾದರೂ ಇದ್ದರೆ ಬೈ ಆ್ಯಂಡ್ ಸೆಲ್ ಮಾಡೋರು ಟೆಕ್ನಿಕಲ್ಸ್ ತೀರಾ ನೋಡಬೇಕಾಗುತ್ತೆ. ಆಬ್ವಿಯಸ್ಲಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಮೇನ್ VWAP ಎಲ್ಲ ಹಾಕ್ಕೊಳ್ಳಿ. 20 DM ಇಂದ ಅಬೋ ಇದೆಯಾ, ಬಿಲೋ ಇದೆಯಾ, 40 DM ಎಲ್ಲ ಟಚ್ ಆಗ್ತಿದೆ ಅಂದರೆ ಆದಷ್ಟು ನೀವು ವರ್ಕ್ ಮಾಡ್ತಾ ಒಂದು ಸ್ವಲ್ಪ ಹುಷಾರಾಗಿ ವರ್ಕ್ ಮಾಡಿ. 40 ಇವನ್ 50 DM ಕೆಲವು ಫಾಲೋ ಮಾಡ್ತಾರೆ ಸ್ಟಾಕ್ಗಳಲ್ಲಿ. ಸೊ ಅದೆಲ್ಲ ಒಂದು ಸ್ವಲ್ಪ ನೋಡಬೇಕಾಗುತ್ತೆ. ಸೊ ಮೇನ್ ಡೆಪ್ತ್ ಜಾಸ್ತಿ ಇರೋದಿದೆ ಇವ್ರದ್ದು. ಆಲ್ಮೋಸ್ಟ್ ಡೆಪ್ಟ್ ಟು ಇಕ್ವಿಟಿ ನೋಡಿದ್ರೆ ಆಲ್ಮೋಸ್ಟ್ 1:1. ಸೊ ಇಟ್ಸ್ ಅ ಮೇಜರ್ ಕನ್ಸರ್ನ್. ಆದಷ್ಟು ಅವಾಯ್ಡ್ ಮಾಡಿ ಇಂಥ ಸ್ಟಾಕ್ಸ್. ಇವನ್ ಎಲೆಕ್ಟ್ರಾನಿಕ್ಸ್ ಇದನ್ನು ನೋಡಿದ್ರೆ ಇನ್ ಕೇಸ್ ಟೆಕ್ನಿಕಲಿ ಸ್ವಲ್ಪ ಇದ್ರಲ್ಲಿ ನೋಡ್ತೀನಿ ಸ್ವಲ್ಪ ಟೈಮಿಗೆ ಅಂತ ಹೇಳಿದ್ರೆ ಅದನ್ನು ಮೇಜರ್ ನಾನು ಹೇಳ್ದಂಗೆ RS ನೆಗೆಟಿವ್ ಇದೆ. ಸೊ ಬಿಲೋ ಒಂದು 200 DM ಎಲ್ಲ ಹೋಗ್ತಾ ಇದೆ. ಸೊ ಇವನ್ ವರ್ಕ್ ಮಾಡಿದ್ರೆ ಅಬೋವ್ ಏನೇ ಇದ್ರು ಒಂದು 220 ಲೆವೆಲ್ ಬರಬೇಕು. ಅಲ್ಲಿ ತನಕ ಇದು ಮೇಲೆ ಕೆಳಗೆ ಅಂತ ಹೋಗ್ತಾ ಇರುತ್ತೆ. ಸೊ ಆದಷ್ಟು ಇಂಥ ಸ್ಟಾಕ್ಸಿಂದ ದೂರ ಇದ್ರಿ, ಯಾಕಂದರೆ ಯಾರೂ ಕ್ಲಾರಿಟಿ ಕೊಡಲ್ಲ ಇಂಥ ಸ್ಟಾಕ್ಸಲ್ಲಿ. ಸೊ ಅವಾಯ್ಡ್ ಮಾಡಿ ಅಂತಲೇ ಬರೆದ್ಬಿಟ್ಟಿದ್ದೀನಿ ಅದಕ್ಕೆ. ಸೇಮ್ ಭಾರತ್ ಬಿಜ್ಲಿ ಕೂಡ. ಬಿಜ್ಲಿ ಇದರಲ್ಲಿ ಏನಾಗಿದೆ ಅಂದರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕಂಪ್ನಿ. ಇಲ್ಲಿ ಇಲ್ಲಿ ಒಂದು ಮೇಜರ್ ಏನಂದರೆ ಅವಯೋ ನೆಗೆಟಿವ್ ಹೋಗ್ತಾ ಇದೆ. ಇಲ್ಲಿ ನೋಡ್ಬೋದು ನೆಗೆಟಿವ್, ಸ್ಟಿಲ್ ನೆಗೆಟಿವ್ ಇಂದ ಪಾಸಿಟಿವ್ ಬಂದಿದೆ ಕಳೆದು ಕಂಪೇರ್ ಮಾಡಿದ್ರೆ. ಇಟ್ಸ್ ಓಕೆ ಒಂದು ಲೆವೆಲ್ಗೆ. ಮೇಜರ್ ಕನ್ಸರ್ನ್ ಇಲ್ಲಿ ಹೇಳ್ದಂಗೆ ಪ್ರಮೋಟರ್ ಹೋಲ್ಡಿಂಗ್ 33% ಅಷ್ಟೇ ಇದೆ. ಸೊ ಸ್ವಲ್ಪ ಹುಷಾರಾಗಿರ್ಬೇಕಿಂತ ಸ್ಟಾಕಿಂದ. ಬೈ ಮಾಡಬೇಡಿ ಅಂದಲ್ಲ, ಆದಷ್ಟು ನಾನು ಅವಾಯ್ಡ್ ಮಾಡ್ತೀನಿ. ಯಾಕಂದರೆ ಇನ್ನೊಂದು ತೋರಿಸ್ಬಿಡ್ತೀನಿ. ಇದರಲ್ಲಿ RS ನೆಗೆಟಿವ್ ಇದೆ. RS ನೆಗೆಟಿವ್ ಬಂದರೆ ಅವಾಯ್ಡ್ ಮಾಡಿ. ಸ್ಟಿಲ್ ಇಲ್ಲಿ ತನಕ ಚೆನ್ನಾಗೇ ಇತ್ತು. ಸೊ ಒಂದು ಇಲ್ಲೇನೋ ಪಾಸಿಟಿವ್ ಬಂತು, ಇಟ್ಸ್ ಗುಡ್ ಅಂದರೆ ದಯವಿಟ್ಟು ಮುಂದಕ್ಕೆ ಹೋಗಿ. 20 DM ಇಂದ ಬಂದಿದೆ ಕೆಳಗೆ 200. ಇಲ್ಲಿ ನೋಡ್ಬೋದು. ಆ್ಯಕ್ಚುಲಿ ನಾನು ಬೇರೆ ಒಂದು EM ಇದು ಹಾಕ್ಕೊಂತಿದ್ದೆ. ಇಲ್ಲಿ ನಾನು ಸದ್ಯಕ್ಕೆ ಒಂದು ಇಲ್ಲಿ 200 ಅಂತಲೇ ಹಾಕ್ತೀನಿ. 200 ಈಸ್ 20 ಮೀನ್ ಸೇಮ್ ಹೇಳ್ದಂಗೆ 200 DM ಗಿಂತ ಕೆಳಗಡೆ ಇದೆ. ಸೊ ಆದಷ್ಟು ಅವಾಯ್ಡ್ ಮಾಡಿ ಇಂಥದ್ದು. ಅಬೋವ್ ಬರ್ಬೇಕು ಮಿನಿಮಮ್. ಗ್ಲೆನ್ಮಾರ್ಕ್ ಲೈಫ್ ಸೈನ್ಸಸ್, ಗ್ಲೆನ್ಮಾರ್ಕ್ ಫಾರ್ಮಾದು ಅಂತ ಅನ್ಕೊಂಡ್ಬಿಡ್ತೀವಿ. ಬಟ್ ಒನ್ ಆಫ್ ದ ಟೈಮ್ ಇದರಲ್ಲಿ
ಗ್ಲೆನ್ಮಾರ್ಕ್ ಫಾರ್ಮಾ ಇನ್ವೆಸ್ಟ್ಮೆಂಟ್ ಇತ್ತು. ಮೇಜರ್ ಇಟ್ಸ್ ನಿರ್ಮಾ ಕಂಪ್ನಿ ಏನಿತ್ತು ಅವ್ರದ್ದು ಸಬ್ಸಿಡರಿ ಇದು ಕಂಪ್ನಿ. ತುಂಬ ಚೆನ್ನಾಗಿದೆ ಫಂಡಮೆಂಟ್ಲಿ ಕಾಣಿಸ್ತಾ ಇರೋಂಗೆ. ಅಬೌವ್ 200 DMA ಹೋಗ್ತಾ ಇದೆ, ಜಸ್ಟ್ 20 DMA ಇದೆ. ಸೊ ವಾಚ್ ಲಿಸ್ಟಿಗೆ ಹಾಕ್ಕೊಳ್ಳಿ. 20 DMA ಇಂದ ಮೇಲ್ ಬಂತು ಅಂದರೆ ಖಂಡಿತವಾಗ್ಲೂ ಮುಂದಕ್ಕೆ ಹೋಗ್ಬೋದು. ಮೇಜರ್ ಇಲ್ಲಿ ಹೋಲ್ಡಿಂಗ್ಸ್ ಇರೋದು ನಿರ್ಮಾ ಕಂಪ್ನಿ ಇದೆ. ಇದರಲ್ಲಿ ಪ್ರಮೋಟರ್ 75% ಇದ್ದಾರೆ. ಇದರಲ್ಲಿ FI ಇಂಟ್ರೆಸ್ಟ್ ತೋರಿಸಿದ್ದಾರೆ. DI ಕೂಡ ಒಂದು ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಅದು ಕ್ವಾಂಟ್ ಮ್ಯೂಚುವಲ್ ಫಂಡ್ ಅವರು ರೀಸೆಂಟಾಗಿ ಹಾಕ್ಕೊಂಡಿದ್ದಾರೆ. ಸೊ ಸ್ವಲ್ಪ ಇಂಟ್ರೆಸ್ಟ್ ಇದೆ ಇದು, ಬಟ್ ವಾಚ್ ಲಿಸ್ಟಲ್ಲಿ ಇರಲಿ. ಬೈ ಅಂತ ಹೇಳಲ್ಲ ನಾನು ಸದ್ಯಕ್ಕೆ, ವಾಚ್ಗೆ ಅಂತ ಹೇಳಿದ್ದೀನಿ. ಇಫ್ ಯು ಆರ್ ಓಕೆ, ಖಂಡಿತವಾಗ್ಲೂ ಮುಂದಕ್ಕೆ ಹೋಗ್ಬೋದು ಇದರಲ್ಲಿ. ಇನ್ನು ಟೆಕ್ನೋ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಕಂಪ್ನಿ ಲಿಮಿಟೆಡ್. ಅವಾಯ್ಡ್ ಮಾಡಿ ನೆಗೆಟಿವ್ ಸೇಲ್ಸ್ ಗ್ರೋತ್. ಬೇರೆ ಎಲ್ಲ ಚೆನ್ನಾಗಿರುತ್ತೆ, ಇಲ್ಲಿ ಸೇಲ್ಸ್ ಎಲ್ಲ ನೆಗೆಟಿವ್ ಹೋಗ್ತಾ ಇದೆ. ಲಾಸ್ಟ್ ಟೈಮ್ ತರ್ಟೀಸ್ ಮೀನ್ಸ್ ಕಮ್ಮಿ 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 ಆಗಿ ನೆಗೆಟಿವ್ ಹೋಗಿದೆ. ಈಗ ನೋಡಿ, ಲಾಸ್ಟ್ ಇಯರ್ ಎಲ್ಲ ಚೆನ್ನಾಗಿ ಕೊಟ್ಟಿದೆ, ಇಲ್ಲಿ ಹಂಗೆ ಕಮ್ಮಿ ಬಂದ್ಬಿಟ್ಟಿದೆ. ಯಾರು ಇಟ್ಕೊಂಡಿರ್ತಾರೆ ಅಂತ ನೋಡೋದು ಇಂಪಾರ್ಟೆಂಟ್. ಇಲ್ಲಿ FI ಬೈ ಆಗ್ತಿದೆ ಅಂತ ಹೇಳ್ತಾರೆ, ಯಾವುದೋ ಒಂದು ಅವ್ರದ್ದೇ ಇಲ್ಲಿ ತೋರಿಸ್ತಾ ಇಲ್ಲ ನೋಡಿ ಯಾವುದು ಅಂತ. ಸೊ ಗೊತ್ತಿಲ್ಲ ಅಂದರೆ ಬಿಟ್ಬಿಡಿ ಅಂತದ್ದು. ಸೊ ಇಲ್ಲಿ ಟೆಕ್ನೋ ಇದಕ್ಕೂ ಹೋಗೋಣ, ನೋಡೋಣ ಏನು ಫಂಡಮೆಂಟಲ್ ಹೆಂಗಿದೆ ಅಂತ. RS ನೆಗೆಟಿವ್ ಇರುತ್ತೆ ಇಂಥದ್ದು. ನೆಗೆಟಿವ್ ಪಾಸಿಟಿವ್ ಇದೆ, ಡೌನ್ ಬರ್ತಾ ಇದೆ, ನೆಗೆಟಿವ್ ಹೋಗೋ ಸಾಧ್ಯತೆ ಇದೆ. ಸೊ ಇನ್ ಕೇಸ್ ಏನಾದರೂ ವರ್ಕ್ ಮಾಡ್ತೀನಿ ಅಂದರೆ ನೋಡಿ, ಆದಷ್ಟು ABF ಅಂಥದ್ದೆಲ್ಲ ಹಾಕೊಂಡು ವರ್ಕ್ ಮಾಡಿ. ಜಾಸ್ತಿ ಇದರಲ್ಲಿ ಏನೋ ಮೊಮೆಂಟಮ್ ಸಿಗಲ್ಲ. ಸೊ ಅಂತೂ ಇಲ್ಲೇ ನೋಡಿ 300 ಮೇಲೆ ಹೋಗುತ್ತೆ, 300 ಕೆಳಗೆ ಬರ್ತಾ ಇದೆ. ಸೊ ಇಂಥದ್ದೆಲ್ಲ ಆದಷ್ಟು ನೋಡಿಕೊಂಡು ವರ್ಕ್ ಮಾಡೋದು ಒಳ್ಳೆಯದು. ಗಲ್ಫ್ ಲೂಬ್ರಿಕೆಂಟ್ಸ್ ಯಾಕೆ ನೆಗೆಟಿವ್ ಅಂದರೆ, ಇಲ್ಲಿ ಸ್ವಲ್ಪ ಈ ಆಯಿಲ್ದೆಲ್ಲ ಇಶ್ಯೂ ಎಲ್ಲ ಇದಾಗಿ ಸ್ವಲ್ಪ ಇದಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಇಲ್ಲಿ ನೆಗೆಟಿವ್ ಬಂದಿದೆ. ಮೇಜರ್ ಆಗಿ ಒಂದು ಕ್ವಾರ್ಟರ್ಲಿ ರಿಸಲ್ಟ್ ಎಲ್ಲ ಚೆನ್ನಾಗಿದೆ ಆಲ್ಮೋಸ್ಟ್, ಬಟ್ ಕಂಪ್ಯಾರಿಟಿವ್ಲಿ ನೆಗೆಟಿವ್ ಲಾಸ್ಟಿಗೆ ಕಂಪೇರ್ ಮಾಡಿದ್ರೆ. EPS ಕೂಡ ಒಂದು ಸ್ವಲ್ಪ ಕಮ್ಮಿ ಬಂದಿದೆ, ಜಾಸ್ತಿ ಅಂತ ಡಿಫ್ರೆನ್ಸ್ ಇಲ್ಲ. ಮೇಜರ್ ಆಗಿ ಒಂದು DI FI ಅಗೇನ್ ಇಲ್ಲೂ ಇನ್ವೆಸ್ಟ್ ಮಾಡಿದ್ದಾರೆ. ಇದು ಸ್ಮಾಲ್ ಕ್ಯಾಪ್ ಫಂಡ್ ಅಂತ ವರ್ಡ್ ಇದರಲ್ಲಿ ಇರುತ್ತೆ. ಸೊ ಫ್ರಾಂಕ್ಲಿನ್ ಇದಿರ್ಬೋದು, ಸೊ JM ಫೈನಾನ್ಷಿಯಲ್ ಇದೆಲ್ಲ ಹಾಕ್ಕೊಂಡಿದ್ದಾರೆ. ಸೊ ಒಂದು ರೀತಿ ಓಕೆ, ಬಟ್ ಸ್ಟಿಲ್ ಇಲ್ಲಿ ಪರ್ಫಾರ್ಮೆನ್ಸ್ ಲೆಸ್ ಆಗಿದೆ. RS ನೆಗೆಟಿವ್ ಬಂದಿದ್ದು ಒಂದು ಮೇಜರ್ ಕನ್ಸರ್ನ್ ಆಯ್ತು ನನಗೆ, ಯಾಕಂದರೆ RS ನೆಗೆಟಿವ್ ಕಾರಣ ಇದೆ ಆಯಿಲ್ ಇದರಲ್ಲಿ. ಸ್ಟಿಲ್ ನೋಡಿಕೊಂಡು ಇನ್ವೆಸ್ಟ್ ಮಾಡೋದು ಒಳ್ಳೆಯದು. RS ನೆಗೆಟಿವ್ ಅಂತೂ ಹೋಗ್ತಾ ಇದೆ. ಸೊ ಕನ್ಸಿಸ್ಟೆಂಟ್ ಆಗಿ ಡೌನ್ ಬರ್ತಾ ಇದೆ ಇದು ಕಂಟಿನ್ಯೂಸ್ ಆಗಿ ಅವಾಗಿಂದ. ಸೊ ಹಾಗಾಗಿ ಒಂದು ಈ ಥರ ಸ್ಟಾಕ್ಸಿಂದ ದೂರ ಇರೋದು ಒಳ್ಳೆಯದು. ಸೊ ಮೇಲೆ ಹೋದಂಗೆ ಹೋಗಿ ಹಾಗೆ ಕೆಳಗೆ ಬಂದ್ಬಿಡುತ್ತೆ ಆಮೇಲೆ. ಇದು ಸ್ಟೇಜ್ 4 ಇದೆ. ಇನ್ನು ಸ್ಟೇಜ್ 1 ಮತ್ತೆ ಇಲ್ಲಿ ಕ್ರಾಸ್ ಆಗಿ ಒಂದು 2-3 ಮಂತ್ಸ್ ಚೆನ್ನಾಗಿ ನಡೆದು ಅಲ್ಲಿಂದ ಅಪ್ ಹೋದರೆ ಒಂದು ಒಳ್ಳೆ ರಿಟರ್ನ್ ಕೊಡುತ್ತೆ. ಸೊ ಈ ಥರದ್ದೆಲ್ಲ ಒಂದು ನೋಡಬೇಕಾಗುತ್ತೆ. ವೆಲ್ಸ್ಪನ್ ಮಸ್ಟ್ ಟು ಹ್ಯಾವ್ ವೆರಿ ಗುಡ್ ಸ್ಟಾಕ್. ಕಾರಣ ಎಲ್ಲ ಒಂದು ಫಂಡಮೆಂಟಲ್ಸ್ ಇರ್ಬೋದು, ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ ನನಗೆ. ಇಲ್ಲಿ ಏನಾದರೂ ನೆಗೆಟಿವ್ ಕಾಣಿಸ್ತು ಏನಾದರೂ ಇದ್ದರೆ ನನಗೂ ಹೇಳಿ. ಸ್ಟಾಕ್ PE ಇಂಡಸ್ಟ್ರಿ ಪೇಯಿಂಗಿಂದ ಕಮ್ಮಿ ಇದೆ. ಡೆಪ್ ಟು ಈಕ್ವಿಟಿ ಕಮ್ಮಿ ಇದೆ. ಪ್ರಮೋಟರ್ ಹೋಲ್ಡಿಂಗ್ 50% ಇದೆ, ಇಸ್ ಗುಡ್. ಇಂಟ್ರೆಸ್ಟ್ ಕವರೇಜ್ 5 ಟೈಮ್ಸು. ಪೆಟ್ರೋಸ್ಕಿ ಒಂದು 8 ಇದೆ. EPS ಗ್ರೋತ್ ಆಗ್ತಾ ಇದೆ. ಲೆಸ್ ಪರ್ಸೆಂಟೇಜ್ 0 ಇದೆ. ಪೆಗ್ ವೆರಿ 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 ಚೀಪ್ ಸ್ಟಾಕ್ ಇದೆ. ಸೊ ಖಂಡಿತ ಮಸ್ಟ್ ಟು ಹ್ಯಾವ್ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಒಂದು ನೆಗೆಟಿವ್ ಕನ್ಸರ್ನ್ ಇತ್ತು, ಸ್ಟಿಲ್ ಇಲ್ಲಿ ಪಾಸಿಟಿವ್ ಬಂದಿದೆ ಇದು. ಸೊ ನೆಕ್ಸ್ಟ್ ಕ್ವಾರ್ಟರ್ ಏನಾದ್ರು ನೆಗೆಟಿವ್ ಬಂತಂದ್ರೆ ಇದು ಎಕ್ಸಿಟ್ ಆಗಿಬಿಡಿ ದಯವಿಟ್ಟು. ಸೊ ಪಾಸಿಟಿವ್ 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 ನೆಗೆಟಿವ್ 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 ಹೋಗಿ ಹಂಗೆ ಹೋಗ್ತಾ ಇದೆ. ಇಲ್ಲಿ ಗ್ರೋತ್ ಆಗ್ತಾ ಇರುತ್ತೆ, ಬಟ್ ಇಲ್ಲಿ ನೀವು ವೈಭವ ನೋಡ್ಕೊಬೇಕಾಗುತ್ತೆ. ಅಲ್ಲಿ ಕಮ್ಮಿ ಆಯಿತು ಅಂದರೆ ಖಂಡಿತವಾಗಿ ನೀವು ಎಚ್ಚರಿಕೆ ತಗೊಂಡು ಎಕ್ಸಿಟ್ ಆಗೋಂಗಿದ್ರೆ ಎಕ್ಸಿಟ್ ಆಗಿ, ಇಲ್ಲಾಂದ್ರೆ ಮುಂದಕ್ಕೆ ಹೋಗ್ತಾ ಇರಿ. ಸೊ ಮೇಜರು ಇಲ್ಲಿ FIಗಿಂತ DI ಅಗೇನ್ ಇಲ್ಲಿ ಜಾಸ್ತಿ ಬಂದಿದೆ. ಇಲ್ಲಿ ಲೈಫ್ ಇನ್ಶೂರೆನ್ಸು ಇವರು ಆದಿತ್ಯ ಬಿರ್ಲಾ ಅವರೆಲ್ಲ ಇನ್ವೆಸ್ಟ್ ಮಾಡಿದ್ದಾರೆ. ನಂಬರ್ ಆಫ್ ಪಬ್ಲಿಕ್ ಇದು ಸ್ವಲ್ಪ ಕಮ್ಮಿ ಆಗಿದೆ. ಆಬ್ವಿಯಸ್ಲಿ DI ಇನ್ವೆಸ್ಟ್ ಮಾಡಿದೆ ಅಂತ ಪಬ್ಲಿಕ್ ಅದೇ ಇವಾಗ ಸೆಲ್ ಮಾಡ್ಕೊಂಡ್ವಲ್ಲ, DI ಅವರು ಹಾಕೊಂಡ್ಬಿಡ್ತಾರೆ. ಸೊ ಖಂಡಿತ ಇದನ್ನ ಮಸ್ಟ್ ಟು ಹ್ಯಾವ್, ದಯವಿಟ್ಟು ಇದನ್ನ ಇಟ್ಕೊಳ್ಳಿ. ಸೊ ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳನ್ನ ಹೇಳ್ತಾ, ಮತ್ತೆ ಏನಾದರೂ ಡೌಟ್ಸ್ ಏನಾದರೂ ಕ್ಲಾರಿಟಿ ಬೇಕಿದ್ರೆ, ಎಸ್ಪೆಷಲಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಏನಾದರೂ ಬೇಕಿದ್ರೆ
ದಯವಿಟ್ಟು ನಂದು ಇದ್ ನೋಡಿ. ನಾನು ಆ್ಯಕ್ಚುಲಿ 2 ಪಾರ್ಟ್ನರ್ ಜೊತೆ ಟೈ ಅಪ್ ಆಗಿದ್ದೀನಿ. ಮೇಯ್ನ್ ಆಗಿ ಒಂದು ಫಂಡ್ಸ್ ಇಂಡಿಯಾ ಮತ್ತೆ ಅಸೆಟ್ ಪ್ಲಸ್ ಅಂತ 2 ಗುಡ್. ಫಂಡ್ಸ್ ಇಂಡಿಯಾದವ್ರ ಜೊತೆ ಒಂದು ಟೈಪ್ ಮಾಡಿದ್ರೆ ನಿಮಗೆ ಒಂದು ಆ, ಒಂದು ಮೇಜರ್ ಒಂದು ಪ್ರಾಡಕ್ಟ್ ಇದೆ, ಚೆನ್ನಾಗಿದೆ ಅದು ಆ್ಯಕ್ಚುಲಿ. ನಾಟ್ ಓನ್ಲಿ ಪಿ ಎಮ್ ಎಸ್ ಥರ ವರ್ಕ್ ಆಗುತ್ತೆ ಅದು, ಬಟ್ ಇಟ್ಸ್ ಸ್ಟಾಕ್ ಮಾರ್ಕೆಟು ಅಲ್ಲ, ಒಂದು ಮ್ಯೂಚುವಲ್ ಫಂಡು ಅಲ್ಲ, ಆ ಥರ ಇನ್ ಬಿಟ್ವೀನ್ ಥರ ವರ್ಕ್ ಆಗುತ್ತೆ. ಬೇಸಿಕಲಿ ಇಟ್ಸ್ ಸ್ಟಾಕ್ಸ್ಗಳು ಮ್ಯೂಚುವಲ್ ಫಂಡ್ ಥರ ವರ್ಕ್ ಆಗುವಂಥದ್ದು. ಸೊ ಒಂದು 5 lakhs ಹ್ಯೂಜ್ ಅಮೌಂಟ್ ಅಂತ ಅನ್ಸುತ್ತೆ, ಬಟ್ ನನ್ಗೆ ಗೊತ್ತಿರೋಂಗೆ ಲಾಂಗ್ ಟರ್ಮ್ಗೆ ಇಟ್ಸ್ ಅ ಗುಡ್ ಪ್ರಾಡಕ್ಟ್ ಆ್ಯಕ್ಚುಲಿ. ಸೊ ಆ ಥರದ್ದೆಲ್ಲ ಹಾಕ್ಕೊಂಡು ಅದು ಅಲ್ಟ್ರಾ ಬ್ಲೂ ಚಿಪ್ ಸ್ಟಾಕ್ಸ್ಗಳು, ರಿಲಯನ್ಸ್ ಇರ್ಬೋದು, ನಿಮ್ಮ ಹೆಚ್ ಯು ಎಲ್, ಹಿಂದೂಸ್ತಾನ್ ಯೂನಿಲಿವರ್, ಐ ಟಿ ಸಿ, ಲಾರ್ಸನ್ ಅಂಡ್ ಟೂಬ್ರೋ, ಈ ಥರ ಕಂಪ್ನಿಗಳದೆಲ್ಲ ಒಂದಿಷ್ಟು ಅದು ಈ ಮೋರ್ಗನ್ ಸ್ಟ್ಯಾನ್ಲಿ ಇದು ಇವರಿಂದ ಚೇಂಜ್ ಆಗ್ತಾ ಇರುತ್ತೆ. ನೀವು ತೋರಿಸ್ಬಿಡ್ತೀನಿ ಈಗ, ಫಂಡ್ ಓಪನ್ ಆಗುತ್ತೆ ನೋಡೋಣ. ಓಪನ್ ಇರಲ್ಲ ನಂದು ಆ್ಯಕ್ಚುಲಿ. ಓಪನ್ ಆದರೆ ನನ್ನ ಇದು ಗುಡ್ ಆ್ಯಕ್ಚುಲಿ. ಆಗ್ತಾ ಇದೆ ಇಲ್ಲಿ ಆ್ಯಕ್ಚುಲಿ, ನೋಡ್ತಾ ಇರ್ಬೋದು. ನಾನು ಜಾಸ್ತಿ ಇಲ್ಲಿ ಹೆಚ್ ಎನ್ ಐ ಅವರಿಗೆ, ಹೈ ನೆಟ್ವರ್ಕ್ ಯಾರು ಇರ್ತಾರೋ ಅವ್ರಿಗೆ ರೆಕಮೆಂಡ್ ಮಾಡ್ತೀನಿ ಫಂಡ್ಸ್ ಇಂಡಿಯಾ. ಬೇಸಿಕ್ ಅವರು ಯಾರಾದಿದ್ರೆ ನಾನು ಅಸೆಟ್ ಪ್ಲಸ್ ಮಂತ್ಲಿ ಎಸ್ ಐ ಪಿ ಸಣ್ಣ ಪುಟ್ಟದ್ದು ಅಪ್ ಟು ಒಂದು 10-15,000. ಒಂದು ಮುಂಚೆನೇ ಹೇಳ್ದಂಗೆ ನಾನು ಒಂದು ನ್ಯೂಮರಾಲಜಿ ಬೇಸಿಸ್ ಮೇಲೆ ಒಂದಿಷ್ಟು ಸಜೆಸ್ಟ್ ಮಾಡ್ತೀನಿ. ಸೊ ಅಲ್ಲಿಗೆ ಜಾಸ್ತಿ ಹೋಗ್ತಾ ಇದ್ದಾರೆ ಅಸೆಟ್ ಪ್ಲಸ್ಗೆ. ಸೊ ಅದೊಂದು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ಅದನ್ನ ನಿಮ್ಗೆ ಬಿಟ್ಟಿದ್ದು, ಮುಂದಿನ ದಿವಸಗಳಲ್ಲಿ ಗೊತ್ತಾಗುತ್ತೆ. ಪರ್ಫಾರ್ಮೆನ್ಸ್ ವೈಸ್ ಅಲ್ಟಿಮೇಟ್ಲಿ ಮ್ಯಾಟ್ರಸ್. ಸೊ ಆಬ್ವಿಯಸ್ಲಿ ನನ್ನ ಮೇನ್ ಉದ್ದೇಶ ಕ್ಲೈಂಟ್ಸ್ಗೆ ಜಾಸ್ತಿ ದುಡ್ಡು ಬರಲಿ ಅಂತ. ಸೊ ಒಂದಿಷ್ಟು ನಾನು ವರ್ಕ್ ಮಾಡ್ತಾ ಇರ್ತೀನಿ, ಸ್ವಿಚ್ ಮಾಡೋವಂಥದ್ದು, ಫಂಡ್ ಬ್ಯಾಲೆನ್ಸ್ ಮಾಡೋವಂಥದ್ದು, ಈ ಥರದ್ದೆಲ್ಲ ಮಾಡ್ತಾ ಇರ್ತೀನಿ. ಸೊ ಆದಷ್ಟು ಅಂಥದ್ದೆಲ್ಲ ಏನೋ ಇದ್ದಿದ್ರೆ ಖಂಡಿತ ರೀಚ್ ಔಟ್ ಆಗಿ ನನಗೆ. ಸೊ ಡೂ ಮೆಸೇಜಿಂಗ್ ಮತ್ತು ಫಾಲೋಯಿಂಗ್ ಮಾಡಿ, ಎಲ್ಲರಿಗೂ ಇನ್ಫಾರ್ಮ್ ಮಾಡಿ. ಸೊ ಮೇಜರ್ ಆಗಿ ನಾನು ಹಿಂದಿನ ವಿಡಿಯೋದಲ್ಲಿ ಕ್ಲಾಸ್ಗಳ ಥರ ಮಾಡಿದ್ದೀನಿ, ಅಲ್ಲಿ ಹೇಳಿದ್ದೀನಿ ಸ್ಕ್ರೀನರಲ್ಲಿ ಏನೇನು ನೋಡಬೇಕು. ಎ ವಿ ವ್ಯಾಪ್ ನೋಡೋದು ಮುಖ್ಯವಾಗಿರುತ್ತೆ ಕೆಲವು ಕಡೆ. ಮತ್ತು ಈ ಆರ್ ಎಸ್ ನೆಗೆಟಿವ್ ಅಂತ ಇದ್ರೆ ದಯವಿಟ್ಟು ಅಂಥ ಸ್ಟಾಕ್ಸ್ಗಳಿಂದ ದೂರ ಇರಿ. ಈ ಇ ಎಮ್ ಐಗಳು ಕ್ರಾಸ್ ಓವರ್ ಆಗುವಂಥದ್ದು, ಎಮ್ ಎಸ್ ಸಿ ಡಿ ಯೂಸ್ ಮಾಡಿ ಬೊಲಿಂಜರ್ ಇನ್ನೊಂದು ಮತ್ತೊಂದು ಏನೇ ಮಾಡಿ, ಅಥವಾ ಈವನ್ ಗ್ಯಾನ್ ಚಾರ್ಟ್ ಬೇಸಿಸ್ ಮೇಲಾದರೂ ಮಾಡಿಕೊಡಿ. ಯಾವುದೋ ಒಂದಿಷ್ಟು ಸ್ಟ್ರಿಕ್ಟ್ ಆಗಿ ಅದ್ರ ಮೇಲೆ ಒಂದು ಕನ್ಸಿಸ್ಟೆಂಟ್ ಆಗಿ ನೀವು ಪರ್ಫಾರ್ಮ್ ಮಾಡ್ತಾ ಇದ್ದೀರಾ ಅಂದರೆ, ಒಂದು ರಿಟರ್ನ್ ಚೆನ್ನಾಗಿ ಸಿಗ್ತಾ ಇದೆ ಅಂದರೆ ಡೂ ವಿತ್ ದಟ್. ಹೊಸದಾಗಿ ಏನೋ ಕಲ್ತ್ಕೊಂಡು ಏನೋ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನೀವು ಅಡ್ಜಸ್ಟ್ ಮಾಡೋಕೆ ಹೋಗೋ ಒಂದಿಷ್ಟು ಲಾಸ್ ಆಗ್ಬೋದು, ಅವಾಗ ಸ್ವಲ್ಪ ಸಮಸ್ಯೆಗಳು ಬರ್ತವೆ. ಇದು ಯಾವುದೋ ಒಂದು ಒಳ್ಳೆ ಒಂದು ಸ್ಟ್ರಾಟಜಿ ಇರುತ್ತೆ ಬೇರೆಯವ್ರಿಗೆ, ಬಟ್ ಅದು ನಿಮಗೆ ಸೆಟ್ ಆಗಲ್ಲ. ಸೊ ಸ್ಕ್ಯಾಲ್ಪಿಂಗ್ ಮಾಡ್ತಿದ್ದೀರಾ, ಸ್ವಿಂಗ್ ಮಾಡ್ತಿದ್ದೀರಾ, ಸ್ಟಿಕ್ ಟು ದಟ್. ಅವರು ಲಾಂಗ್ ಟರ್ಮ್ ಪೊಸಿಷನಲ್ಗೆ ಹೋಗ್ತಾರೆ, ವರ್ಷಾನ್ಗಟ್ಲೆ ಇಡ್ತಾರೆ, ಕೆಲವರು ವಾರನೂ ಸ್ವಿಚ್ ಆಗ್ತಾ ಇರ್ತಾರೆ. ಸೊ ಅದು ಡಿಪೆಂಡ್ಸ್, ಅವ್ರವ್ರ ಒಂದು ಸ್ಟ್ರಾಟಜಿ ಏನಿದೆ ಅದು ಹಾಗೆ ಹೋಗಲಿ. ಸೊ ಅವ್ರಿಗೆ ಸೆಟ್ ಆಗುವಂಥದ್ದು, ಅವ್ರ ರಿಸ್ಕ್, ಅವರ ಒಂದು ಫೈನಾನ್ಷಿಯಲ್ ಕಂಡೀಷನ್ಸ್ ಏನೇನಿದೆ ಅದು ನಿಮಗೆ ಸೆಟ್ ಆಗದೆ ಇರ್ಬೋದು. ಇಂಥದ್ದೆಲ್ಲ ಇರುತ್ತೆ. ಆ ಸಮಸ್ಯೆಗಳೆಲ್ಲ ನೋಡಿಕೊಂಡು ನೀವು ಅದೇ ಸ್ಟ್ರಾಟಜಿಲಿ ಹೋಗಬೇಕಾಗುತ್ತೆ. ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು ಹೇಳ್ತಾ ಶುಭರಾತ್ರಿ.